ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಸಿಂಪಲ್ ಆಗಿರುವಂಥ ಒಂದು ಕ್ರೋಶೆ ಕುಚ್ಚು ಡಿಸೈನ್ನ ಹೇಗೆ ಮಾಡೋದಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನಾವು ಬಟ್ಟೆ 10 ನಂಬರ್ ನೀಡಲ್, 10 ಇಲ್ಲ 11 ಯೂಶುವಲ್ 6 ಎಳೆ ದಾರ, ಆಮೇಲೆ ಈ ಥರ ಸ್ಮಾಲ್ ಫ್ಲವರ್ ಬೀಡ್ಸ್, ಸಿಲ್ವರ್ ಕಲರ್ ಬೀಡ್ಸನ್ನ ತಗೊಳ್ಳಿ ಸ್ಮಾಲ್. ಸೊ ಈಗ ಹೇಗೆ ಮಾಡೋದಂತ ನೋಡುವ. ಆ್ಯಸ್ ಯೂಶುವಲ್ 2 ಟೈಮ್ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನೀವು ಕುಚ್ಚಿಗೆ ಬೇಕಾದರೆ 4 ಚೈನ್ಗಳನ್ನ ಹಾಕ್ಕೊಳ್ಬೋದು. 1 2 3 4 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ದಾರನ ಮೇಲೆ ಮಾಡಿಬಿಟ್ಟು ಒಂದು ಫ್ಲವರ್ ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ನಾವು ಬಟ್ಟೆಗೆ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ನಾವಿಲ್ಲಿ ಬೀಡನ್ನ ತಗೊಂಡು ದಾರನ ಮೇಲೆ ಮಾಡಿಬಿಟ್ಟು ಒಂದು ಈ ಥರ ಸ್ಮಾಲ್ ಬೀಡ್ ತಗೊಂಡು ಇಲ್ಲಿ ಒಂದು ಬೀಡನ್ನ ಹಾಕಿ, ಬೀಡ್ ಲಾಕ್ ಮಾಡಬಾರ್ದು. ಬೀಡ್ ಮಾಡದೇನೆ ಡೈರೆಕ್ಟಾಗಿ ಒಂದು ಸಲ ದಾರನ ತಗೊಂಡು ಈ ಒಂದು ಬೀಡ್ ಪಕ್ಕ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ನೋಡಿ ಆ ಗ್ಯಾಪಿಗೆ ನಾವು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಅಷ್ಟು ನೀಡಲ್ ಮೇಲೆ ದಾರನ ತಗೊಂಡು ಅದೇ ಒಂದು ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಇದೇ ರೀತಿ ನಾವು 6 ಡಬಲ್ ಕ್ರೋಶನ ಹಾಕ್ಕೊಳ್ಳುವ. 2 ಆಯಿತು. ನೀಡಲ್ ಮೇಲೆ ದಾರನ ತಗೊಂಡು ಮೂರು 4 5ನೇ ಡಬಲ್ ಕ್ರೋಶ, 6 ನಾವು 6 ಡಬಲ್ ಕ್ರೋಶಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತೆ ನಾವು ದಾರನ ಮೇಲೆ ಮಾಡಿಬಿಟ್ಟು ಮತ್ತೊಂದು ಫ್ಲವರ್ ಬೀಡನ್ನ ಹಾಕ್ಕೊಳ್ಬೇಕು. ಫ್ಲವರ್ ಬೀಡನ್ನ ಹಾಕಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಇಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತೆ ನಾವು ದಾರನ ಮೇಲೆ ಮಾಡಿಬಿಟ್ಟು ಸ್ಮಾಲ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡದೇನೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಡಬಲ್ ಕ್ರೋಶ ಆಯಿತು. ಇದೇ ರೀತಿ 6 ಡಬಲ್ ಕ್ರೋಶಗಳನ್ನ ಅದೇ ಒಂದು ಚೈನ್ ಗ್ಯಾಪ್ಗೆ ಬೀಡ್ ಆದಮೇಲೆ ಒಂದು ಚೈನ್ ಗ್ಯಾಪ್ ಆಗಿದ್ದಾವಲ್ಲ ಅಲ್ಲಿಗೆ 6 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ, 3ನೇ ಡಬಲ್ ಕ್ರೋಶ, 2ರಲ್ಲಿ ಒಂದು ಸಲ,
5 6 ಈ ಥರ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಮತ್ತೆ ಲಾಕ್ ಮಾಡಿಕೊಳ್ಬೇಕು. ನೋಡಿ ಡಿಸೈನ್ ಹೀಗೆ ಕಾಣ್ತಿದೆ. ಹೀಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬರುವ. ಹೀಗೆ ಕಾಣ್ತದೆ, ತುಂಬ ಸಿಂಪಲ್ ಆಗಿದೆ. ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.